ನಮಸ್ಕಾರ, ಮೋಹನ್-ನಳಪಾಕಗೆ ಇವತ್ತು ನಾನು ನಿಮಗೆ ಒಂದು ಚಿಕನ್ ಫ್ರೈ ಮಾಡೋದನ್ನು ಹೇಳ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು: 1 kg ಚಿಕನ್ನು ಸ್ಕಿನ್ ಔಟ್ ತೊಗೊಳ್ಳಿ, ಟಮಾಟೆ ಹಣ್ಣು ಒಂದು 3, ಹಸಿಮೆಣಸಿನಕಾಯಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆಹಣ್ಣು, ಅರಿಶಿಣ, ಉಪ್ಪು. ನೆಕ್ಸ್ಟ್ ಇವಾಗ ಒಂದು ಬಾಣಲಿ ಇಟ್ಕೊಳ್ಳಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಈರುಳ್ಳಿನ ಹಾಕ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಚೆನ್ನಾಗೆ ಫ್ರೈ ಮಾಡಿ. ಬೇರೆ ಏನು ಮಿಕ್ಸ್ ಮಾಡಬೇಡಿ. ಈಗ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಅದಕ್ಕೆ ಒಂದು 2 ಸಣ್ಣಗೆ ಹೆಚ್ಚಿದ ಟಮಾಟೆ ಹಣ್ಣು ಹಾಕ್ಕೊಳ್ಳಿ. ಇಲ್ಲಿ ಟಮಾಟೆ ಹಣ್ಣು ಕೂಡ ಚೆನ್ನಾಗಿ ಸ್ವಲ್ಪ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು ಈಗಲೇ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಅದು ಕೂಡ ಸ್ಮೆಲ್ಲೆಲ್ಲ ಹೋಗೋ ರೀತಿ ಚೆನ್ನಾಗಿ ಹುರ್ಕೊಬೇಕು. ಈ ಚಿಕನ್ ಫ್ರೈದು ಸ್ಪೆಷಲ್ ಏನಂದರೆ, ನಾವು ಇದಕ್ಕೆ ಸ್ವಲ್ಪ ಕೂಡ ನೀರನ್ನು ಆ್ಯಡ್ ಮಾಡಲ್ಲ. ಈಗ ಅರ್ಶಿಣದ ಪುಡಿ ಹಾಕ್ಕೊಳ್ಳಿ, 1 ಸ್ಪೂನು, ಚಿಕ್ಕ ಟೀ ಸ್ಪೂನಷ್ಟು. ಎಲ್ಲ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಈಗ ನಾವು ತೊಳೆದಿಟ್ಟಿರುವಂತಹ ಚಿಕನನ್ನು ಇಲ್ಲಿ ಆ್ಯಡ್ ಮಾಡ್ಕೊಬೇಕು. ಸ್ಕಿನ್ ಔಟ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಹೆಲ್ತ್ಗೆ. ಹಾಗಾಗಿ ನಾವು ಇಲ್ಲಿ ಯಾವಾಗಲೂ ಸ್ಕಿನ್ ಔಟೇ ಯೂಸ್ ಮಾಡ್ತೀವಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಅರ್ಶಿಣದ ಪುಡಿ, ಮಸಾಲೆ ಎಲ್ಲನೂ ಚಿಕನ್ಗೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. 1 ನಿಮಿಷ ಹಾಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀರನ್ನು ಸೇರಿಸಬಾರ್ದು ಇಲ್ಲಿ ನಾವು ಯಾವುದೇ ಕಾರಣಕ್ಕೂ. ಈಗ ನಾವು ಇದಕ್ಕೆ ಹಿಂಬೆಹಣ್ಣನ್ನು ಹಿಂಡ್ಕೊಳ್ಳೋದು. ಹಿಂಬೆಹಣ್ಣು ಹಿಂಡೋದ್ರಿಂದ ಏನಾಗುತ್ತೆ ಅಂದರೆ, ಚಿಕನ್ನು ಸಾಫ್ಟಾಗಿರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅರ್ಧ ಹೋಳು ಇಲ್ಲಾಂದರೆ 1 ನಿಂಬೆಹಣ್ಣು ಪೂರ್ತಿ ಹಾಕೊಬೇಕು. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. ಉಪ್ಪು ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿರೋದ್ರಿಂದಾಗಿ ಈಗ ಚಿಕನ್ನು ಅದೇ ನೀರು ಬಿಟ್ಕೊಳ್ಳುತ್ತೆ. ಈಗ ಮುಚ್ಚಳ ಮುಚ್ಚಿ ಒಂದು 7 ರಿಂದ 8 ನಿಮಿಷ ಬೇಯಿಸಬೇಕು. ಈಗ ನೋಡಿ, ಚಿಕನ್ನು ನೀರು ಬಿಟ್ಟಿದೆ. ನಾವು ಇಲ್ಲಿ ಸ್ವಲ್ಪನೂ ನೀರನ್ನು ಸೇರಿಸಿಲ್ಲ. ಇದಕ್ಕೆ ಚಿಕನ್ನಲ್ಲಿ ಇರುವಂತಹ ನೀರು ಸಾಕಷ್ಟು ಉಪ್ಪು ಹಾಕಿದ್ಮೇಲೆ ಅದು ಬಿಟ್ಟಿದೆ, ಅದರಲ್ಲೇ ಬೇಯುತ್ತೆ. ನೀರನ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ. ಆ್ಯಡ್ ಮಾಡಿದ್ರೆ ಫ್ರೈ ಚೆನ್ನಾಗಿರಲ್ಲ. ಈಗ ಇದಕ್ಕೆ 1 ಸ್ಪೂನು ಧನಿಯಾದ ಪುಡಿಯನ್ನು ಸೇರಿಸ್ಕೊಬೇಕು. ಅದ್ರ ಜೊತೆಗೆ ಗರಂ ಮಸಾಲ, ಇದು ಮನೇಲೇ ಮಾಡಿರೋದು, ನಾವು ಅದನ್ನು ಆ್ಯಡ್ ಮಾಡ್ತಾಯಿದ್ದೀವಿ. ಎಲ್ಲ ಈಗ ಮಿಕ್ಸ್ ಮಾಡಿ ಚೆನ್ನಾಗಿ. ಮತ್ತೆ ಈಗ ನಾವು ಇದನ್ನು ಮುಚ್ಚಳ ಮುಚ್ಚಿ ಒಂದು 7 ರಿಂದ 8 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ ಬೆಂದಿದೆ, ಆಲ್ಮೋಸ್ಟ್ 90% ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ.
ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಕೊನೆಯಲ್ಲಿ ಒಂದು 90% ಎಲ್ಲ ಬೆಂದ ಮೇಲೆ ಈಗ ಕಾಳು ಮೆಣಸಿನ ಪುಡಿಯನ್ನು ಒಂದು ಸ್ಪೂನಷ್ಟು ಸೇರಿಸಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ಗೆ. ಮತ್ತು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ಅಲ್ಲಿಗೆ ಚಿಕನ್ ಎಲ್ಲ 100% ಬೆಂದಿರುತ್ತೆ. ನಾವು ಇಲ್ಲಿ ನೀರನ್ನು ಆ್ಯಡ್ ಮಾಡಿಲ್ಲ. ಈಗ ಬೆಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.